ಕೂತಿದ್ದೆ. ಆಮೇಲೆ ಅವ್ರು ಬರ್ತಾ ಇದ್ರು ನೋಡಿ, ಇಲ್ಲೇ ನಾವು ವಾಸ್ತವ್ಯ ಮಾಡೋರು, ನಮಗೇನು ಯಾವಾಗಾದ್ರೂ ಹಾರ ಹಾಕೋದಾದೀತು ಅಂತ ಹೇಳಿ ನಾನು ಹಿಂದೆ ಕರೆದು ಸುಮಾರು 100 ಫೂಟ್ ಗರ್ದಿಂದ ಹೋಗಿ ಅಲ್ಲಿ ನಿಂತ್ಕೊಂಡೆ. ಆಮೇಲೆ ಅಲ್ಲಿ ಹೋಗಿ ನಿಂತ್ಕೊಂಡು ಅಂದ್ಕೊಂಡೆ, ಬಾಬಾಜಿ ನಾವು ಎಂತ ನಮ್ಮ ಭಕ್ತಿ ನಿಮ್ಗೆಲ್ಲ ಕೇಳಬೇಕು, ನಾವು ಎಲ್ಲಿ ನಮ್ಮ ಭಕ್ತಿ ನಿಮ್ಗೆ ಕಟ್ಟಬೇಕು ಅಂತ ಹೇಳಿ ನಾನು ಮನಸ್ಸು ಅನ್ಕೊಳ್ತಾ ನಿಂತಿದ್ದೆ. ಸುಮಾರು 20 ಜನರು ಹಾರ ಹಾಕಿದ್ರು. ಆವಾಗ ಅಲ್ಲಿ ನಿಲ್ಲಿಸಿ ತೊಗಿ ನಿಂತಿದ್ದಾರೆ, ಕರೀಲೆ ತೊಗಿ ಅದಾದ್ಮೇಲೆ ತೊಗಿ ಹೋಗ್ತಿಲ್ ಕರಿ ಅಂತಂದ್ರು. ಆಮೇಲೆ ನಾನು ಹೋದ ಕೂಡಲೇ ಕರೆದು ಆಶೀರ್ವಾದ ಮಾಡಿದ್ರು, ಮತ್ತು ವಿಶ್ವಾಸದಿಂದ ನಡೀತೆ ಅಂತ ಕೇಳಿದ್ರು. ಆಮೇಲೆ ರುದ್ರಾಕ್ಷಿ ಕೊಟ್ಟರು, ನಾನು ನಡೀತೇನೆ ಅಂತ ಹೇಳಿದೆ. ಮತ್ತು ಆಶೀರ್ವಾದ ತಗೊಂಡು ಕುಂತೆ, ಆಮೇಲೆ ಹಾರ ಹಾಕಿ ನಾನು ಹೇಳ್ಕೊಂತೆ. ಹೀಗೆ ನಾವು ಭಕ್ತರನ್ನ ನೆನೆದ್ರೆ ಭಕ್ತರು ನಾವು ಅಪ್ಪಾಜಿಯನ್ನ ನೆನೆದ್ರೆ ಅವ್ರು ನಮ್ಮಲ್ಲಿ ಎಲ್ಲಿದ್ದರೆ ಕಟ್ಕೊಂತಾರ. ಬಹಳ ಭಕ್ತರ ನಂಬಿಕೆ ಏನಿರ್ತದೆ, ಇಲ್ಲಿ ಬಂದು ನಮಸ್ಕಾರ ಮಾಡಿದ್ರೆ ಅವ್ರನ್ನ ಅನುಗ್ರಹ ಕೊಡ್ತಾರ, ಇಲ್ಲಿ ಬಂದು ಅವ್ರು ಅನುಗ್ರಹ ಮಾಡ್ತಾರ, ಇದೆಲ್ಲ ತಿಳ್ಕೊಳ್ಳೋದು ಅಂತ ಏನು ಮಾತು ನಿಜ ಅಲ್ಲ. ನೀವೆಲ್ಲೇ ಇರಿ, ನೀವು ಹೇಗೆ ಇರಿ, ಅವ್ರು ನೀವು ಸದಾನಂದ ಮಹಾರಾಜರು ಅಂತ ನೀವು ನೆನ್ತಾ ಇದ್ರ ನಿಮ್ಮನ್ನ ಅವರು ಕರೆಸಿ ಇದರಿಂದ ನಿಮ್ಮನ್ನ ಅನುಗ್ರಹ ಮಾಡ್ತಾರೆ, ಕರೆಸಿ ನಿಮ್ಗೆ ಆಶೀರ್ವಾದ ಕೊಡ್ತಾರ. My Lord Sadananda, my dearest sister and brother, I am not here to explain my experience. I have had occasion to share my experience many occasions. While concluding, I may ಕನ್ನಡದಲ್ಲಿ ಸ್ವಲ್ಪ ಹೇಳ್ತಾನೆ. This is very that hereafterward the movement, spiritual movement of Sadananda will spread beyond this country. ಇವರ ಪ್ರತಿಭೆಯು ಪರರಾಷ್ಟ್ರಕ್ಕೂ ಕೂಡ ಹಬ್ಬುತ್ತದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇವರ ಪ್ರಖ್ಯಾತಿ ದಿಗ್ದಿಗಂತದವರೆಗೂ ಹರಡಿ